ಇಲ್ಲ ಏನಿಲ್ಲ, ದೊಡ್ಡ ಮಾಫಿಯಾ ಇದೆ. ವಿರೋಧ ಪಾರ್ಟಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕಣ್ಣಾಯಿಸಿದಲ್ಲೆಲ್ಲ ಕಾಣ್ತಿದೆ ಕಸ. ಸಿಕ್ಕಲ್ಲಿ ರಸ್ತೆ ಬದಿಗಳಲ್ಲಿ ಕಸ ತಂದು ಹಾಕ್ತಿರೋ ಭೂಪರು. ಎಸ್, ಸಿಲಿಕಾನ್ ಸಿಟಿ ಎಂದೇ ಖ್ಯಾತಿ ಪಡೆದಿರೋ ನಮ್ಮ ಬೆಂಗಳೂರು ಇಂದು ಕಸದಲ್ಲಿ ಮುಳುಗುತ್ತಿದೆ. ದಿನನಿತ್ಯ ಉತ್ಪಾದನೆಯಾಗುವ 5,880 ಟನ್ ತ್ಯಾಜ್ಯದಲ್ಲಿ 1,775 ಟನ್ ಕಸ ಸಂಸ್ಕರಣೆಯಾಗದೆ ಉಳಿಯುತ್ತಿದ್ದು, ಇದು ನಗರದ ಹೊರವಲಯದಲ್ಲಿನ ರಾಜಕಾಲುವೆ ಖಾಲಿ ಪ್ರದೇಶಗಳಲ್ಲಿ ಸೇರುತ್ತಿದೆ. ಇದರಿಂದ ಇಲ್ಲಿ ವಾಸಿಸುವಂತಹ ಜನರ ಆರೋಗ್ಯದಲ್ಲಿ ಏರುಪೇರು ಆಗೋ ಆತಂಕ ಉಂಟಾಗಿದೆ. ಅಲ್ಲದೆ ತ್ಯಾಜ್ಯ ಸಂಗ್ರಹಣೆಯಲ್ಲೂ ಕಳ್ಳಾಟ ನಡೆಯುತ್ತಿದ್ದು, ಆಟೋಗಳಲ್ಲಿ GPS ಕೊರತೆ ಇರೋದ್ರಿಂದ ಕೆಲವರು ಕಸ ಸಂಗ್ರಹಣೆಯನ್ನೇ ಮಾಡದೆ ಹಾಗೂ ಸರಿಯಾಗಿ ಕಸ ವಿಂಗಡಣೆ ಕಾರ್ಯವೂ ನಡೆಯುತ್ತಿಲ್ಲ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಿದೆ. ಸದ್ಯಕ್ಕೆ ಈ ಸಮಸ್ಯೆಯನ್ನು ಸರಿದೂಗಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳು ಮತ್ತು ಘನ ತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್ ಮುಂದಾಗಿದ್ದು, ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯ ಸಮಗ್ರ ಸುಧಾರಣೆಗೆ ಯೋಜನೆಯೊಂದನ್ನು ರೂಪಿಸಿವೆ. ಇದು ಹೊಸ ಸಂಸ್ಕರಣಾ ಘಟಕಗಳ ಸ್ಥಾಪನೆ, ಕಟ್ಟಡ ನಿರ್ಮಾಣ ಮತ್ತು ಅವಶೇಷ ತ್ಯಾಜ್ಯ, ಬೃಹತ್ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಹಾಗೂ ಕಸ ಸಂಗ್ರಹಣೆ ಒಳಗೊಂಡಿದೆ. ಇನ್ನು ಸಂಸ್ಕರಣೆ ಆಗದೆ ಉಳಿಯುವ ತ್ಯಾಜ್ಯದಿಂದ ಸುತ್ತಮುತ್ತಲಿನ ಪರಿಸರಕ್ಕೂ ಧಕ್ಕೆಯುಂಟಾಗುತ್ತಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮವನ್ನು ತೆಗೆದುಕೊಂಡು ಈ ಸಮಸ್ಯೆಗೆ ಮುಕ್ತಿಯನ್ನು ಕೊಡಬೇಕಿದೆ.